ಸರ್ ನಮಸ್ಕಾರ. ನನ್ನ ಹೆಸರು ಮುಗ್ಧ ಅಂತ ಸರ್. ನಿಮ್ಮ ಹೆಸರು ಸರ್? ನಾನು ಮಲಯಾಳದಿಂದ ಹರಿಯನೂರು ಶ್ರೀರೋಗ ತಜ್ಞ ಸಮುದಾಯ ತಿರುಗಾಡ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರ ಹೆರಿಗೆ ರೋಗ ತಜ್ಞರು, ಸ್ತ್ರೀರೋಗ ತಜ್ಞರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ನಾಗರಾಜ್ ಕಾಟೋಲ್ ಸರ್ ಅವ್ರ ಜೊತೆ ಇವತ್ತು ನಾವು ಮಾತುಕತೆಯನ್ನು ಮಾಡ್ತಾ ಇದ್ವಿ. ಯಾವ ವಿಷಯಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿನ ಪೋಲಿಯೋ ಲಸಿಕೆ ಈ ತಿಂಗಳು ಜೂನ್ 28ರಿಂದ 5 ದಿನಗಳ ಕಾಲ ಪೋಲಿಯೋ ಲಸಿಕೆಯನ್ನು ಎಲ್ಲಾ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತದೆ. ಆ ಒಂದು ವಿಚಾರವಾಗಿ ನೀವು ಸರ್ ಹತ್ರ ನಮ್ಮ ಜನರಿಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ಬೇಕಂತೇಳಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್. ಈಗ ನಮ್ಮ ದೇಶದಲ್ಲಿ ಪೋಲಿಯೋ 1955 ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಸರ್, ಅದು ಯಾವ ರೀತಿಯಾಗಿ ಸ್ಟಾರ್ಟ್ ಆಯ್ತು ಸರ್? ಪೋಲಿಯೋ ಅಂದ್ರೆ ಪೋಲಿಯೋ ಇದರಲ್ಲಿ ಇದೆ ಅಂದ್ರೆ ಪೋಲಿಯೋ ವೈರಸ್ ಇಂದ ಬರ್ತಕ್ಕಂಥ ಒಂದು ರೋಗ ಅಥವಾ ಕಾಯಿಲೆ. ಹೌದು. ಈ ವೈರಸ್ ಕಾಯಿಲೆ ಇದ್ರೆ ಇದರಲ್ಲಿ ಕಂಟಾಮಿನೇಟೆಡ್ ವಾಟರ್ ಅಥವಾ ಈಗ ರೋಗಿಗಳ ಮಲ ಇರ್ಬೋದು, ಹೌದು. ಮಲ ಏನಾದ್ರು ಕಂಟಾಮಿನೇಟ್ ಆಗಿ ಆಹಾರದ ಜೊತೆ ಸೇರಿಕೊಂಡು ಆಹಾರ ಸೇವನೆ ಮಾಡೋದ್ರಿಂದ ಆ ವೈರಸ್ ಏನಾಗುತ್ತೆ ನಮ್ಮ ದೇಹಕ್ಕೆ ಸೇರಿದೆ. ಸೊ ಅದರಿಂದ ಸಾಮಾನ್ಯವಾಗಿ ಇದು ಮಕ್ಕಳಿಗೆ ಬರ್ತಕ್ಕಂಥ ಕಾಯಿಲೆ. ಮಕ್ಕಳನ್ನೇ ಸರ್, ಈಗ ಪೋಲಿಯೋ ಒಂದು ಸರಿ ಬಂತು ಅಂತಂದ್ರೆ ರಿಕವರಿ ಆಗೋ ಚಾನ್ಸಸ್ ಇದೆಯಾ? ಈಗ ನೋಡಿ, ಪೋಲಿಯೋಲಿ ಅದು ಎಲ್ಲರಿಗೂ ತೊಂದರೆ ಆಗೋದಂತೇನಿಲ್ಲ. ಕೆಲವೊಬ್ಬರಿಗೆ ಇದು ತೊಂದರೆ ಆಗೋಲ್ಲ ಮಕ್ಕಳಿಗೆ. ಸಣ್ಣ ಜ್ವರ ಅಥವಾ ಮೈಕೈ ನೋವು ಈ ರೀತಿಯ ಸಣ್ಣ ಜ್ವರಗಳಿಂದ ಸರಿ ಆಗುವಂತಾರೆ. ಆದ್ರೆ ಕೆಲವು ಮಕ್ಕಳಲ್ಲಿ ಉಸಿರಾಟ ತೊಂದರೆ ಆಗ್ಬೋದು, ಅಥವಾ ಏನಂತಂದ್ರೆ ಡಯಾಲಿಸಿಸ್ ಅಂತ ಹೇಳ್ತೀವಿ, ಪ್ಯಾರಾಲಿಸಿಸ್ ಆಗ್ಬೋದು, ಅಥವಾ ಕೆಲವು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯನೂ ಆಗ್ಬೋದು. ಅಂದ್ರೆ ಅದು ಅಂಗಾಂಗಗಳ ದುರ್ಬಲದಿಂದ ಆಗ್ಬೋದು. ಜೀವನ ಪೂರ್ತಿ ಅಂಗವೈಕಲ್ಯ ಆಗೇ ಇರ್ತದೆ. ಹೌದು, ಆ ರೀತಿ ಏನಾದರೂ ಅಂಗವೈಕಲ್ಯ ಆಗಿ ಆದ್ರೆ ಅದು ಪರ್ಮನೆಂಟ್. ಈಗ ಪ್ಯಾರಾಲಿಸಿಸ್ ಆದವ್ರಿಗೆ ಈಗ ನಾವು 85% ಗುಣಮುಖ ಆಗಿರೋನು ನೋಡಿ ಸರ್. ಬಟ್ ಈಗ ಪೋಲಿಯೋ ಅಟ್ಯಾಕ್ ಆದವರು ಅದ ಯಾರು ನೋಡಿಲ್ಲ. ಪೋಲಿಯೋ ಏನಾದ್ರು ವ್ಯಾಲಿಡಿಟಿ ಹೋದ್ರೆ ಅದನ್ನು ನಾವು ಕಂಪ್ಲೀಟ್ ಆಗಿ ರಿಕವರಿ ಮಾಡೋಕ್ಕಾಗಲ್ಲ. ಏನು ಫಿಸಿಯೋಥೆರಪಿ ಕೊಡ್ಬೋದು, ಅಥವಾ ಏನಂತಂದ್ರೆ ಅವರಿಗೆ ಆರೈಕೆ ಮಾಡ್ಬೋದು. ಅದಕ್ಕೆ ಕಂಪ್ಲೀಟ್ ಆಗಿ ರೋಗ ಲಕ್ಷಕ್ಕೆ ಯಾವ ಔಷಧಿ ಇಲ್ಲ. ಸೊ ಅದರಿಂದ ಏನಂದ್ರೆ ಪೋಲಿಯೋ ಅದಕ್ಕೆ ಟ್ರೀಟ್ಮೆಂಟ್, ಅದು ಚಿಕಿತ್ಸೆ ಕೊಟ್ಟಿದ್ದ ಅದು ಬರದೇವಾಗಿ ಈಗ ಪೋಲಿಯೋ ಲಸಿಕೆನ ಹಾಕ್ಸೋದ್ರಿಂದ ಏನೇನು ನೋಡಿ, ಪೋಲಿಯೋ ಲಸಿಕೆ ಹಾಕ್ಸೋದ್ರಿಂದ ನಮಗೆ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ, ಈ ಪೋಲಿಯೋ ವೈರಾಣು ವಿರುದ್ಧ ಒಂದು ರೋಗ ಶಕ್ತಿ ಬೆಳೆಯುತ್ತೆ. ಸೊ ಅದರಿಂದ ಏನಾಗ್ತಂದ್ರೆ ಮಕ್ಕಳಿಗೆ ಪೋಲಿಯೋ ವೈರಸ್ ಬರ್ತಕ್ಕಂಥ ಚಾನ್ಸಸ್ ಕಮ್ಮಿ ಆಗುತ್ತೆ. ಮತ್ತೆ ಈಗ ರೊಟೀನ್ ಆಗಿ ನಾವು ಏನಂತಂದ್ರೆ ರೊಟೀನ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಹೇಳಿದ್ದೇವೆ. ಪ್ರತಿ ಮಗುವಿಗೂ ಏನಂತಂದ್ರೆ ಪೋಲಿಯೋ ಆಗಿರ್ಬೋದು, ಅಥವಾ ಟ್ಯುಬರ್ಕ್ಯುಲೋಸಿಸ್ ಸಂಬಂಧಪಟ್ಟಂತ BCG ವ್ಯಾಕ್ಸಿನೇಷನ್ ಆಗಿರ್ಬೋದು, ಅಥವಾ ಟೆಟಾನಸ್ ಇರ್ಬೋದು, ಡಿಫ್ತೀರಿಯಾ ಇರ್ಬೋದು, ಈ ರೀತಿ ಹಲವು ಕಾಯಿಲೆಗಳು, ಯಾವುದು ಸಾಂಕ್ರಾಮಿಕ ಕಾಯಿಲೆಗಳು ಬರಬಾರ್ದು ಅನ್ನೋದಕ್ಕೆ ನಾವು ಮಾಡ್ತೀವಿ, ವ್ಯಾಕ್ಸಿನೇಷನ್ ಕೊಡ್ತೀವಿ. ಆದ್ರೆ ಪೋಲಿಯೋಗೆ ಏನಂತಂದ್ರೆ ಇದೊಂದು ವಿಶೇಷತೆ ಅಂದ್ರೆ ಪಲ್ಸ್ ಪೋಲಿಯೋ ಅಂತ ಮಾಡ್ತೀವಿ ರಾಷ್ಟ್ರಾದ್ಯಂತ ಪ್ರತಿ ವರ್ಷ. ನಮ್ಮ ದೇಶ 2014ರಲ್ಲಿ ಪೋಲಿಯೋ ಮುಕ್ತ ಅಂತ ಘೋಷಣೆ ಆದರೂ ಸಹ ನಾವು ಪ್ರತಿ ವರ್ಷ ಈ ಒಂದು ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಭಿಯಾನವನ್ನ ಇಟ್ಕೊಳ್ತೀವಿ. ಯಾಕಂತಂದ್ರೆ ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಪೋಲಿಯೋ ಇನ್ನೂ ಇದೆ. ಉದಾಹರಣೆಗೆ ಪಾಕಿಸ್ತಾನ ಇರ್ಬೋದು, ಅಥವಾ ಅಫ್ಘಾನಿಸ್ತಾನ ಇರ್ಬೋದು. ಅದಷ್ಟೇ ಅಲ್ಲದೆ ಕೆಲವೊಮ್ಮೆ ನಮ್ಮ ಮಕ್ಕಳು ಪೋಲಿಯೋ ಇರುವಂತಹ ರಾಷ್ಟ್ರಗಳಿಗೆ ಹೋಗಿರ್ಬೋದು, ಅಥವಾ ಪೋಲಿಯೋ ಇರತಕ್ಕಂಥ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಬರ್ಬೋದು. ಕೆಲವು ಬಂದಾಗ ಏನಾದ್ರು ಇಲ್ಲಿ ಹರಡಿದ್ರೆ ನಮ್ಮ ಮಕ್ಕಳೇನಾದ್ರು 100% ಇಮ್ಯುನೈಸೇಷನ್ ಕವರೇಜ್ ಆಗಿಲ್ಲ ಅಂತಂದ್ರೆ ಅಂತ ಮಕ್ಕಳಿಗೆ ಪೋಲಿಯೋ ಸರಿಯಾಗುವಂತ ಚಾನ್ಸ್ ಇದೆ. ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ತಡೆಗಟ್ಟಬೇಕು ಅನ್ನೋ ದೃಷ್ಟಿಯಿಂದ ಈ ಪಲ್ಸ್ ಪೋಲಿಯೋ ಅಭಿಯಾನವನ್ನು ಪೋಲಿಯೋ ಅನ್ನೋದು ಕೂಡ ಒಂದು ಸಾಂಕ್ರಾಮಿಕ ರೋಗ ಇದೆ ಸರ್. ಹೌದು, ಮಕ್ಕಳಿಂದ ಪೋಲಿಯೋದಿಂದ ಮಲಮಿಶ್ರಿತ ನೀರು ಅಥವಾ ಆಹಾರ ಅದು ಕೂಡ ಸಾಂಕ್ರಾಮಿಕ ರೋಗ ಇದೆ. ಹೌದು. ಈಗ ಪೋಲಿಯೋನ ಅನಿಸ್ತಲ್ಲ, ಬಟ್ ಅದನ್ನ ಕೆಲವೊಂದಿಷ್ಟು ನಮ್ಮ ಹಳ್ಳಿ ಕಡೆ ಹೆಂಗೈತೆ ಅಂತಂದ್ರೆ ಜನರ ಮೈಂಡ್ ಸೆಟ್ ಪೋಲಿಯೋ ಹಾಕ್ಸ್ಬಾರ್ದು ಹುಡುಗರಿಗೆ, ನಮ್ಮ ಹುಡುಗರು ಆರಾಮದಲ್ಲ, ಅವ್ರಿಗೇನು ಬಂದಿಲ್ಲಲ್ಲ, ಬಂದ್ರೆ ಹಾಕ್ಸೋಣ
ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಸರ್. ಅದರಿಂದ ನಾವು ಅಡ್ವಾನ್ಸ್ ಆಗಿ ಸರ್ಕಾರ ಏನ್ ಮಾಡುತ್ತೆ, ನಾವು ನಮ್ಮ ಮಕ್ಕಳಿಗೆ ಬರ್ದೇ ಇರ್ಲಿ ಅನ್ನೋ ಕಾರಣನೇ ಬಸ್ ಬರೆಯೋನ ಅದೇನು ಸ್ಟಾರ್ಟ್ ಮಾಡಿ ಸರ್. ಬಟ್ ಈ ಮೈಂಡ್ ಸೆಟ್ ಇದೆ ಸರ್, ಅವ್ರಿಗೆ ಏನ್ ಹೇಳಿದ್ರೆ ಸರ್? ನಾವು ಅದೇ ಹೇಳಿದಲ್ಲ, ಪೋಲಿಯೋ ಬಂದ ನಂತರ ಅದಕ್ಕೆ ಚಿಕಿತ್ಸೆ ಕೊಡಿಸುವುದಕ್ಕಿಂತ ಪೋಲಿಯೋ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಆದ್ರಿಂದ ನಮ್ಮ ಮಕ್ಕಳಿಗೆ ಪೋಲಿಯೋ ಬಂದ ನಾವು ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತಕ್ಕಂಥದ್ದು ಉಚಿತ ಅಲ್ಲ. ಯಾಕಂದ್ರೆ ಅದಕ್ಕೆ ಅಭಿನಯದಲ್ಲಿ ಏನಾದ್ರು ಪೋಲಿಯೋ ವೈರಸ್ ಅದೇನಾದ್ರು ಹೆಚ್ಚು ಸ್ಪ್ರೆಡ್ ಆದರೆ ಅಥವಾ ಪೋಲಿಯೋ ವೈರಸ್ ಅತಿ ಜಾಸ್ತಿ ಆಗಲ್ಲ, ಅಥವಾ ಅದರಿಂದ ಏನಾಗುತ್ತೆ ನಿಮಗೆ ಶಾಶ್ವತ ಅಂಗವೈಕಲ್ಯ ಆಗ್ತದೆ ನೋವು. ಸೊ ನೀವು ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಉತ್ತಮ. ಆ ನಂತರ ನಮ್ಮ ಮಕ್ಕಳಿಗೆ ಚೆನ್ನಾಗಿದೆ ಹಾಕ್ಸೋದ ಪೋಲಿಯೋ ವ್ಯಾಕ್ಸಿನ್ ಅನ್ನ ಸಣ್ಣ ಪುಟ್ಟ ಜ್ವರ ಇದ್ರೆ ನಾವು ಹಾಕ್ಸ್ಬೋದು, ನೆಗಡಿ ಇದ್ರೆ ಹಾಕ್ಸ್ಬೋದು. ಯಾವ್ದಾದ್ರು ವೈದ್ಯರೇನಾದ್ರು ಹಾಕಿಸ್ಬಾರ್ದು ಅಂತಕ್ಕಂಥ ಕಾಯಿಲೆ ಇದ್ರೆ ಅವಾಗ ಅದನ್ನ ಏನೋ ತಡೆ ಹಿಡಿಯೋದು ಇಲ್ಲ. ಸಣ್ಣ ಪುಟ್ಟ ವೈದ್ಯರ ಸಲಹೆ ಇದ್ರೆ ಮಾತ್ರ ಹಾಕ್ಸುವಂತ ಅವಶ್ಯಕತೆ ಇರಲ್ಲ ಸರ್. ಅವ್ರು ಹೇಳಿದ್ರೆ ವೈದ್ಯರು ಈ ಮಗುವಿಗೆ ಪೋಲಿಯೋ ಹಾಕ್ಸಕ್ ಹೋಗ್ಬೇಡಿ ಅಂತ ಏನಾದ್ರು ಹೇಳಿದ್ರೆ, ಅವಾಗ ಏನಾದ್ರು ಮಗುವಿಗೆ ಗಂಭೀರ ಕಾಯಿಲೆ ಇದ್ರೆ ಅವಾಗ ಮಾತ್ರ ಪೋಲಿಯೋ ಲಸಿಕೆಯನ್ನ ಹಾಕ್ಬಾರ್ದು. ಅದು ಬಿಟ್ಟರೆ ಸಾಮಾನ್ಯ ಎಲ್ಲಾ ಮಕ್ಕಳಿಗೂ 5 ವರ್ಷದ ಒಳಗೆ ಜ್ವರ ನೆಗಡಿ ಸಾಮಾನ್ಯ ಇರ್ತದೆ ಸರ್. ವಾತಾವರಣದ ಮಕ್ಕಳು ಅಡ್ಜಸ್ಟ್ ಆಗೋದು ಅವ್ರಿಗೆ ಸಾಮಾನ್ಯ ಹಾಗಾಗಿ ಹಾಕ್ಸ್ಬೋದು, ಏನೇ ಎಫೆಕ್ಟ್ ಇಲ್ಲ ಸರ್ ಅದರಿಂದ. ನೋಡಿ, ಪೋಲಿಯೋ ವ್ಯಾಕ್ಸಿನೇಷನ್ ಅದೇನೋ 2 ಹನಿ ಬಾಯಿಗೆ ಹಾಕಬೇಕಂತ 2 ಪೋಲಿಯೋ ಲಸಿಕೆ 2 ಹನಿ ಮಾತ್ರ ಹಾಕೋದು. ಅದು ಏನೋ ಚುಚ್ಚುಮದ್ದಲ್ಲ ಏನಿಲ್ಲ. ಸೊ ಹಾಗಾಗಿ ಸೈಡ್ ಎಫೆಕ್ಟ್ ತುಂಬಾ ಕಮ್ಮಿ. ಆದ್ರೂ ಸಹ ಕೆಲವು ಮಕ್ಕಳಿಗೆ ಸ್ವಲ್ಪ ಏನೋ ಜ್ವರ ಬರ್ಬೋದು. ಅದು ಬಿಟ್ರೆ ಅಂತ ಏನೋ ಗಂಭೀರವಾದಂತ ಯಾವ ಅಡ್ಡ ಪರಿಣಾಮಗಳು ಈ ಒಂದು ಪೋಲಿಯೋ ಲಸಿಕೆಯಿಂದ ಆಗಲ್ಲ ಸಾಮಾನ್ಯವಾಗಿ. ಆನಂತರ ಕೆಲವೊಬ್ರು ಈಗ ನಾವು ಆಲ್ರೆಡಿ ರೊಟೀನ್ ಇಮ್ಯುನೈಸೇಷನ್ ಆಗಿ ನಾವು ಪೋಲಿಯೋ ಲಸಿಕೆ ಹಾಕ್ಸಿದೀವಿ, 5 ತಿಂಗಳು ಪೋಲಿಯೋ ಲಸಿಕೆ ಹಾಕ್ಸಿದ್ವಿ, ಅಥವಾ 5 ತಿಂಗಳು ಪೋಲಿಯೋ ಲಸಿಕೆ ಹಾಕ್ಸಿದ್ವಿ, ಅಥವಾ ಇನ್ನೊಂದು ವಾರ ಅಂತಲೇ ಪೋಲಿಯೋ ಲಸಿಕೆ ಇದೆ ನಮ್ಮ ಇವಾಗ ನಾವು ಹಾಕ್ಸ್ಬೇಕು ಅನ್ನೋದನ್ನು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಮಗು ಪೋಲಿಯೋ ಲಸಿಕೆ ಅವರು ನಿನ್ನೆ ಸಹ ಹಾಕ್ಸಿದ್ರು ಅಥವಾ ನಾಳೆ ಮತ್ತೆ ಪೋಲಿಯೋ ಲಸಿಕೆ ರೊಟೀನ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಅವರು ಇದ್ರು ಸಹ ಅಂತ ಮಕ್ಕಳಿಗೂ ಸಹ ನಾವು ಮಾಡ್ಬೋದು ಪೋಲಿಯೋ ಲಸಿಕೆಯನ್ನ ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಹಾಕಿಸ್ಬೇಕು. ಯಾಕಂದ್ರೆ ಇದು ಉದ್ದೇಶ ಏನಂತಂದ್ರೆ ಯಾವ ಒಂದು ಮಗು ಸಹ ಈ ಒಂದು ಪೋಲಿಯೋ ಲಸಿಕೆ ಕಾರ್ಯಕ್ರಮದಿಂದ ಒಳಗೊಂಡಿದ್ದಾರೆ. ಯಾಕಂದ್ರೆ ನಾವು ಪೋಲಿಯೋ ಇದಕ್ಕೆ ನಾವು ಮಕ್ಕಳಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ಅದರಿಂದ ಏನಾಗುತ್ತೆ, ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಹರ್ಡ್ ಇಮ್ಯುನಿಟಿ ಅಂದ್ರೆ ಇಮ್ಯುನಿಟಿ ಇಲ್ಲ ಕಮ್ಯುನಿಟಿ ಅಂದ್ರೆ ಸಮಾಜದಲ್ಲಿ ಏನೋ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸುತ್ತೆ. ನಮ್ಮ ದೇಹದಲ್ಲಿ ಅಷ್ಟೇ ಅಲ್ಲ, ಸಮಾಜನೇ ಒಂದು ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳುತ್ತೆ. ಒಬ್ಬ ಮಗು ಹೊರಗಿದ್ದು ಅಂತಂದ್ರೆ ಅಕಸ್ಮಾತ್ ಆ ಮಗು ಈಗ ಬೇರೆ ಸಂಭವ ಇರುತ್ತೆ. ಹಾಗಾಗಿ ಇವನ್ ಒಂದು ಮಗು ಅದಕ್ಕೂ ಅದಕ್ಕಂತಾನೆ ಪೋಲಿಯೋ ಸರ್ಕಾರದಿಂದ ಎಷ್ಟೋ ಪೋಲಿಯೋ ಅಭಿಯಾನಗಳು ಕೂಡ ಕೈಗೊಳ್ತಾರೆ, ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀವಿ, ಮೊದಲನೇ ದಿನ ಏನ್ ಮಾಡ್ತೀವಿ, ನಾವು ಬೂತ್ ಡೇ ಅಂತ ಮಾಡ್ತೀವಿ. ಜೂನ್ 28 ಏನಂದ್ರೆ ಬೂತ್ ಡೇ ಇರುತ್ತೆ. ನಮ್ಮ ಗುರಿಯಾಳದ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಇಲ್ಲ 34 ಬೂತ್ಗಳನ್ನು ಮಾಡಿದ್ದೀವಿ. ಹೌದು, ಬೇರೆ ಬೇರೆ ಹಳ್ಳಿಗಳೆಲ್ಲ ಇರುತ್ತೆ, ಅಂಗನವಾಡಿ ಕೇಂದ್ರಗಳಿರುತ್ತೆ, ಸರ್ಕಾರಿ ಶಾಲೆಗಳಿರುತ್ತೆ. ಸೊ 34 ಬೂತ್ಗಳಿದೆ. ಮೊದಲನೇ ಬೂತ್ ದಿನ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲರೂ ಏನಂತಂದ್ರೆ ಅವತ್ತು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಬೂತ್ಗಳಲ್ಲಿ ಎಲ್ಲನೇ ಹಾಕ್ಸ್ತಾರೆ. ಕೆಲವೊಮ್ಮೆ ನಾವು ಇದರಿಂದ ಹೊರತಕ್ಕಂತ ಮಕ್ಕಳನ್ನ ಮಾಡ್ತೀವಿ ಮನೆ ಮನೆಗೆ. ನೆಕ್ಸ್ಟ್ 3 ದಿನ ಅಂದ್ರೆ 29, 30, 39 ಮತ್ತೆ 4 ದಿನ ಮನೆ ಮನೆಗೆ ಹೋಗಿ ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ 2 ಹನಿ ಲಸಿಕೆ ಹಾಕೋದ್ರಿಂದ ಎಲ್ಲರನ್ನು ತಗೊಂಡ್ಬರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ದುಡ್ಡಿಗೆ ಹೋಗಿರ್ತಾರೆ, ಕೆಲವರು ಊರಿಗೆ ಹೋಗಿರ್ತಾರೆ. ಅದಕ್ಕೆ ಒಂದು ಟ್ರಾನ್ಸಿಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಸರಿ, ಈಗ ಈ ಊರಲ್ಲಿ ಇರೋರು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗಿರ್ತಾರೆ ಸರ್, ಬಟ್ ಇಲ್ಲಿ ಅವರಿಗೆ ಲಸಿಕೆ ಹಾಕ್ಸಕ್ಕಾಗಲ್ಲ, ಆ ಊರಲ್ಲಿ ಹಾಕ್ಸ್ಬೋದು. ಎಲ್ಲಿ ಭಾರತದಿಂದ ಯಾವುದೇ ಹಳ್ಳಿಯಲ್ಲ ಹಾಕ್ಸ್ಬೋದು. ಯಾಕಂದ್ರೆ ದೇಶದ ಎಲ್ಲ ಕಡೆ ನಡೆಯುತ್ತೆ. ಹಾಗಾಗಿ ಈ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಈಗ ನೀವು ನೋಡಿ ಅದಕ್ಕೆ ಏನ್ ಮಾಡ್ತೀವಿ,
ಇವನ್ ಬಸ್ ಸ್ಟ್ಯಾಂಡ್ ಅಲ್ಲೂ ಸಹ ಒಂದು ಬೂತ್ ಬರುತ್ತೆ. ಹೌದು ಸರ್. ಯಾಕಂತಂದ್ರೆ ಊರಿಗೆ ಹೋಗೋರು ಹಾಕೊಂಡು ಹೋಗೋದು ಅಥವಾ ಈಗ ಬರೋದು ಹಾಕೊಂಡು ಹೋಗೋದು. ಏನ್ ನಮ್ಮದೇನಂತಂದ್ರೆ ಯಾವ ಮಗು ಈಗ ಅದಕ್ಕೆ ಒಳಗೊಳ್ಳಬಾರ್ದು. ಹೆಚ್ಚು ಮಕ್ಕಳು ಕವರ್ ಆಗ್ಬೋದು. 100% ಮಕ್ಕಳು ಕವರ್ ಆದ್ರೆ ಸಮಾಜ ಒಂದು ಪೋಲಿಯೋ ಮುಕ್ತವಾಗುತ್ತೆ. ರಾಷ್ಟ್ರ ಪೋಲಿಯೋ 2011 ಲಾಸ್ಟ್ 2011 ಆಗಿದೆ. ಅವಾಗ ನಾವು ಇಲ್ಲಿ ಪೋಲಿಯೋ ಮುಕ್ತ ಅಂತ ಒಂದು ರಾಷ್ಟ್ರವನ್ನು ಹೇಳಬೇಕು ಅಂತಂದ್ರೆ 3 ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂದ್ರೆ 3 ವರ್ಷ ಯಾವ ಒಂದು ಪ್ರಕರಣನೂ ಏನೋ ಆಗಿರಬಾರ್ದು. ಅಂದ್ರೆ ದೇಶದಲ್ಲಿ ಹೌದು, ದೇಶದ ಯಾವುದೇ ಒಂದು ಪ್ರಕರಣ ಕಾಣಿಸ್ಕೊಂಡು ಸಹ ಆ ರಾಷ್ಟ್ರ ಪೋಲಿಯೋ ಮುಕ್ತ ಅಂತ ಹೇಳಿದ್ರೆ ಸತತ 3 ವರ್ಷಗಳ ಕಾಲ 2011ರಿಂದ ನಮ್ಮ ದೇಶದಲ್ಲಿ ಯಾವುದೇ ಪ್ರಕರಣಗಳು ಇರದೇ ಇರೋದ್ರಿಂದ 2014 ಪೋಲಿಯೋ ಮುಕ್ತ ಭಾರತ ಅಂತ ಹೇಳ್ಬಿಟ್ಟು WHO ನಮ್ಗೆ ಡಿಕ್ಲೇರ್ ಮಾಡಿದ್ರು. ಸೊ ಅಲ್ಲಿಂದ ಅದೇ ಒಂದು ಪೋಲಿಯೋ ಮುಕ್ತ ಭಾರತವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನ ಪ್ರತಿ ವರ್ಷ ಮಾಡ್ತಾ ಇದೆ. ಈಗ ಒಂದು 3 ವರ್ಷ ಹಿಂದೆ ಒಂದ್ ಸ್ವಲ್ಪ ದಿನ ಬಿಟ್ಟಿದ್ರು ಸರ್, ಇದು ಪೋಲಿಯೋ ಅಭಿಯಾನ ನಿಲ್ಲಿಸಿದ್ರು. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಹೌದು, ಅದು ಅಂದ್ರೆ ಈಗ ಮುನ್ಸೂಚನೆಯಾಗಿ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಮತ್ತೆ ಸರ್ಕಾರ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ನಮ್ಮ ಭಾರತನ ಘೋಷಣೆ ಮಾಡಿದೆ. ಅದನ್ನೇ ಮುಂದುವರಿಸಿಕೊಂಡು ಹೋಗುವಂತೆ ಮುನ್ಸೂಚನೆಯಾಗಿ ಪಲ್ಸ್ ಪೋಲಿಯೋ ಅಭಿಯಾನ ಮುಂದುವರಿಸ್ತಾ ಇದೆ. ಇದರಿಂದ ಸರ್ ಈಗ ಮಕ್ಕಳಲ್ಲಿ ನೀವು ಹೇಳಿದ್ರೆ ಪೋಲಿಯೋ ಆದ್ಮೇಲೆ ಜ್ವರ ಬರ್ತವೆ, ಅದನ್ನ ಪೇರೆಂಟ್ಸ್ ಯಾವ ರೀತಿ ನೋಡ್ಕೋಬೇಕು ಸರ್ ಮಕ್ಕಳನ್ನ? ಈ ಪಲ್ಸ್ ಪೋಲಿಯೋ ಆದ್ಮೇಲೆ ಸಾಮಾನ್ಯವಾಗಿ ಜ್ವರ ಶೀತ ಬರ್ತಾವ ಅಂತ ಹೇಳಿದ್ರು ಸರ್. ಮಕ್ಕಳ ತಂದೆ ತಾಯಿಗಳು ಯಾವ ರೀತಿ ಕೇರ್ ಮಾಡ್ಬೇಕು ಸರ್ ಮಕ್ಕಳು? ಈಗ ಸಾಮಾನ್ಯವಾಗಿ ಪೋಲಿಯೋ ಲಸಿಕೆ ಹಾಕಿಸಿದ ತಕ್ಷಣ ಮಗುವಿಗೆ ಮನೆ ಕರ್ಕೊಂಡು ಹೋಗಬಾರ್ದು. ಅದಕ್ಕೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಮಗುವನ್ನ ಅಬ್ಸರ್ವ್ ಮಾಡಬೇಕು, ಗಮನ ಹರಿಸ್ಬೇಕು. ಮಗುಗೆ ಎಲ್ಲಿ ನಾವು ಭೂತಲ್ಲಿ ಪೋಲಿಯೋ ಹಾಕಿಸ್ಬೇಕು ಅಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೋಬೇಕು. ಅರ್ಥ ಆಯ್ತಾ? ಏನಾದ್ರು ಮಗುಗೆ ಅಡ್ಡ ಪರಿಣಾಮ ಏನಾದ್ರು ಇರುತ್ತಾ ಅಂತ ಏನು ಇಲ್ಲ ಅಂತಂದ್ರೆ ಮನೆಗೆ ಹೋಗ್ಬೋದು. ಮನೆಗೆ ಹೋದ್ಮೇಲೆ ಏನಾದ್ರು ಸ್ವಲ್ಪ ಜ್ವರ ಬರ್ಬೋದು, ಸಾಮಾನ್ಯವಾಗಿ ಜ್ವರ ಬರ್ತದೆ. ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಸಾಮಾನ್ಯ ಮನೆಯಲ್ಲೇ ಇರುತ್ತೆ ಅಥವಾ ಆರೋಗ್ಯ ಕೇಂದ್ರಗಳು ಅಥವಾ ಆಶಾ ವರ್ಕರ್ಗಳು ಇರುತ್ತೆ, ಅವರು ಪೋಲಿಯೋ ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಕೊಡ್ತಾರೆ, ಅದನ್ನ ಹಾಕ್ಬೋದು. ಮತ್ತು ಮಗುಗೆ ಜ್ವರ ಬಂದು ಅಂದ್ರೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಆಮೇಲೆ ಜಾಸ್ತಿ ನೀರು ಕುಡಿಸ್ಬೇಕು, ಮಗುಗೆ ಬ್ರಷ್ ಫೀಡ್ ಮಾಡ್ಬೇಕು. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಯಾವುದೇ ತೊಂದರೆಗಳು ಆಗೋದಿಲ್ಲ. ಈಗ 6 ತಿಂಗಳ ನಂತರ ಮಕ್ಕಳಿಗೆ ನೀರು ಕುಡಿಸ್ತಾರೆ ಸರ್. 6 ತಿಂಗಳ ನಂತರ ಮಕ್ಕಳಿಗೆ ನೀರು ಕುಡಿಸ್ತಾರೆ. ಬಟ್ 6 ತಿಂಗಳ ಒಳಗಿರೋ ತರ ಮಕ್ಕಳಿಗೆ ನೀರು ಕುಡಿಸ್ಬೇಡ ಅಂತ ಹೇಳ್ತಾರೆ ಸರ್. ಅಂದ್ರೆ ತಾಯಿ ಆದ್ರೆ ಅದಕ್ಕೆ ನಾವು ಇಲ್ಲೇ ಹೇಳಿದ್ರೆ 6 ತಿಂಗಳ ಒಳಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಹಾಕಿದ್ವಿ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಮೊದಲ 6 ತಿಂಗಳು ಮಗುವಿಗೆ ಯಾವುದೇ ಹೊರಗಿನ ಆಹಾರದ ಅವಶ್ಯಕತೆ ಇರೋದಿಲ್ಲ. ಆ ನಂತರ ಮಗುವಿನ ತಾಯಿಯ ಎದೆಹಾಲಲ್ಲಿ ಮಗುವಿಗೆ ಇರತಕ್ಕಂತಹ ಎಲ್ಲಾ ಪೋಷಕಾಂಶಗಳು ಇರುತ್ತೆ. ಸೊ ಹಾಗಾಗಿ ಯಾವುದೇ ಎಲ್ಲಾ ಪೋಷಕಾಂಶಗಳು ತಾಯಿ ಹಾಲಲ್ಲೇ ಇರೋದ್ರಿಂದ ಮತ್ತೆ ಮಗುವಿಗೆ ಬೇರೆ ಹೊರಗಡೆ ಯಾವ ಅವಶ್ಯಕತೆ ಇರದೇ ಇರೋದ್ರಿಂದ 6 ತಿಂಗಳ ಕಾಲ ತಾಯಿ ಎದೆ ಹಾಲನ್ನೇ ಕೊಡಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಏನೋ ಯಾಕೆ ಮಾಡ್ಬೋದು ಇದ್ರೆ 6 ತಿಂಗಳ ನಂತರ ಮಗುವಿಗೆ ಅಥವಾ ಕೆಲವು ಆಹಾರಗಳನ್ನೆಲ್ಲ ಶುರು ಮಾಡ್ಬೋದು. ಅಂದ್ರೆ ನಾವು ಪೋಲಿಯೋ ಹಾಕಿಸಿದ್ಮೇಲೆ ಪೇರೆಂಟ್ಸ್ ಒಂದು ಅರ್ಧ ಗಂಟೆ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಆ ನಂತರ ಮನೆಗೆ ಕರ್ಕೊಂಡು ಹೋಗೋದು ಒಳ್ಳೇದು. ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಕೂಡ ಒಳ್ಳೇದು, ಪೇರೆಂಟ್ಸ್ಗೂ ಒಳ್ಳೇದು ಸರ್. ಯಾಕಂತಂದ್ರೆ ಈಗ ನಾವು ಸಡನ್ಲಿ ಬಿಸಿಲು ಜಾಸ್ತಿ ಇತ್ತು, ಮಕ್ಕಳನ್ನ ಕರ್ಕೊಂಡು ಹೋಗಿ ಏನೋ ಸ್ವಲ್ಪ ಅಸ್ವಸ್ಥ ಆಯ್ತು ಅಂತಂದ್ರೆ ಮತ್ತೆ ಪೇರೆಂಟ್ಸ್ ಜವಾಬ್ದಾರಿ ಆಗ್ತಾರ, ಮಕ್ಕಳಿಗೆ ಇದಾಗುತ್ತೆ ಸರ್. ಬಟ್ ಅಲ್ಲೇ ಅಂತಂದ್ರೆ ಆಶಾ ಕಾರ್ಯಕರ್ತರು ಇರ್ತಾರ, ಡಾಕ್ಟರ್ಸ್ ಇರ್ತಾರ, ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ. ಅದಕ್ಕೋಸ್ಕರ ದಯವಿಟ್ಟು ಯಾರೇ ಆದ್ರೂ ಪೋಲಿಯೋ ಹಾಕಿದ ತಕ್ಷಣ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ಆಮೇಲೆ ಈ ಒಂದು ಪಲ್ಸ್ ಪೋಲಿಯೋ ಲಸಿಕೆ ನಮ್ಮ ಸಮಾಜಕ್ಕೆ ಪೂರಕವಾಗಿದೆ ಹೊರತು ಮಾರಕವಾಗಿಲ್ಲ ಅಂತಾನೆ ನಮ್ ಸರ್ ಹೇಳ್ತಾ ಇದ್ದಾರೆ ಈಗ. ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಮುಂದಿನ ಭವಿಷ್ಯದ ಮಕ್ಕಳ ಜೀವನಕ್ಕಾಗಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂತ ಒಂದು ಅಭಿಯಾನ ಸರ್ ಪಲ್ಸ್ ಪೋಲಿಯೋ. ಅವರಿಗೆ ಪೋಲಿಯೋ ಬರ್ದೇ ಇರ್ತದೆ. ಯಾಕಂದ್ರೆ ಪೋಲಿಯೋ ಬಂದ್ರೆ ವಾಸಿ ಆಗಲಾರ್ದಂತ ರೋಗ ಸರ್. ಅದು ಪೋಲಿಯೋ ಜೀವನ ಪೂರ್ತಿ ಸಾಮಾನ್ಯವಾಗಿ ಪೋಲಿಯೋ ಬಂದ್ರೆ ಸಾಮಾನ್ಯವಾಗಿ ಹೆಚ್ಚಾಗಿ ಮಕ್ಕಳಿಗೆ ಏನು ಆಗುದಿಲ್ಲ. ಜ್ವರ ಆದ್ರೆ ಏನಾದ್ರು ತುಂಬಾ ಜಾಸ್ತಿ ಅಫೆಕ್ಟ್ ಆಯಿತು ಅಂತಂದ್ರೆ ಶಾಶ್ವತ ಅಂಗವೈಕಲ್ಯ, ಅದನ್ನ ಏನು ಮಾಡಿದ್ರು ಸರಿಯಾಗಿ ಆಗಲ್ಲ. ಮತ್ತೆ ಕೆಲವು ಮಕ್ಕಳಿಗೆ ಪ್ಯಾರಾಲಿಸಿಸ್ ಆಗ್ಬೋದು, ರೆಸ್ಪಿರೇಟರಿ ಪ್ಯಾರಾಲಿಸಿಸ್ ಆದ್ರೆ ಉಸಿರಾಟ ತೊಂದರೆ ಆಗಿ ಮಗು ಹೋಗ್ಬೋದು.
ಸೊ ಹಾಗಾಗಿ ಅಂತ ಒಂದು ಮಾರಕ ಕಾಯಿಲೆಯನ್ನ ಇವತ್ತು ನಮ್ಮ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಇವತ್ತು ನಿಂತಿದೆ. ಅದನ್ನೇ ಮುಂದುವರಿಸಬೇಕಂತೇಳಿ ನಮ್ಮ ಭಾರತ ಸರ್ಕಾರ ಕೂಡ ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಆರಂಭ ಮಾಡಿದೆ. ಸರ್, ಇದೇ ಜೂನ್ 28ರಿಂದ 1ನೇ ತಾರೀಕಿನವರೆಗೂ, ಹೌದು, ಇದೇ ಜೂನ್ 28ರಿಂದ 1ನೇ ತಾರೀಕಿನವರೆಗೂ ನಿಮ್ಮ ಹತ್ತಿರದ ಎಲ್ಲಾ ಪೋಲಿಯೋ ಬೂತ್ಗಳಿಗೆ ಹೋಗಿ ನಿಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಈ ಲಸಿಕೆಯನ್ನ ಹಾಕಿಸಿ ಅಂತ ಹೇಳಿ ನಾವು ನಮ್ಮ ಕಡೆಯಿಂದ ಕೇಳ್ಕೊಂಡ್ವಿ. ಮತ್ತೆ ಇನ್ನೊಂದು ಏನೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮೆಸೇಜ್ಗಳು ಫಾರ್ವರ್ಡ್ ಆಗುತ್ತೆ, ಕೆಲವೊಂದು ಗ್ರೂಪ್ಗಳಲ್ಲಿ ಏನೋ ಪೋಲಿಯೋ ಲಸಿಕೆ ಹಾಕ್ಸಿ ಪೋಲಿಯೋ ಏನೋ ಅದ್ರಲ್ಲಿ ಅಡ್ಡ ಪರಿಣಾಮಗಳು ಜಾಸ್ತಿ ಇದೆ ಅಂತ ಹೇಳಿ. ಸೊ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಬಂದಾಗ ಅದು ಅಧಿಕೃತವಾದಂತಹ ಒಂದು ಇಲಾಖೆಯಿಂದ ಬಂದಿದೆಯಾ, ಅಧಿಕೃತವಾದಂತಂದ್ರೆ ಆರೋಗ್ಯ ಇಲಾಖೆಯಿಂದ ಏನಾದ್ರು ಬಂದಿದೆಯಾ ನೋಡ್ಬೇಕು. ಮತ್ತೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಅದನ್ನ ಇನ್ನೊಂದ್ಸರಿ ಚೆಕ್ ಮಾಡ್ತಾರೆ ನಿಜಾನ. ಯಾಕಂದ್ರೆ ನೀವು ಹೇಳಿದ್ರೆ ಮೊನ್ನೆ ಒಂದು ನೋಡಿದ್ ಸರ್, ಇದು ನಮ್ ನೋಟ್ಸ್ ಇದಾವ ಸರ್, ಬಾಲಿವುಡ್ ನೋಟ್ಸ್ ಏನೋ ಬರ್ತವೆ, ಕ್ಲಾಸಿಕ್ ನೋಟ್ ಬರ್ತವೆ ಅನ್ನೋದು ವೈರಲ್ ಆಗಿದೆ ಸರ್ ಒಂದು ವಿಡಿಯೋ. ಅದು ಜಸ್ಟ್ ಕ್ರಿಯೇಟ್ ವಿಡಿಯೋ ಸರ್. ಬಟ್ ನಾನು RBI ನೋಟಿಫಿಕೇಶನ್ ನೋಡಿದಾಗ ಅದು RBI ಯಾವುದೇ ಅಧಿಕೃತ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಸರ್ ಇದುವರೆಗೂ. ಇನ್ನು ಅವ್ರು ನಡೆಸ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ, ಬಟ್ ಅದನ್ನ ಯಾವ್ದು ನಡೆಸಿಲ್ಲ. ಬಟ್ ವಿಡಿಯೋ ಮಾತ್ರ ಸೋಷಿಯಲ್ ಮೀಡಿಯಾದಾಗೆಲ್ಲ ಅದಾಗಿದೆ ಸರ್, ನೋಟ್ ಬ್ಯಾನ್ ಅಂತ. ಅದು ಫೇಕ್ ನ್ಯೂಸ್ ಸರ್. ಆ ತರ ಬರ್ತಕ್ಕಂಥ ಯಾವುದೇ ಆರೋಗ್ಯ ವಿಚಾರದಲ್ಲಿ ಯಾವುದೇ ನ್ಯೂಸ್ ಆಗಿದ್ರು ಕೂಡ ಒಂದ್ಸರಿ ಚೆಕ್ ಮಾಡ್ರಿ, 5 ಮಿನಿಟ್ಸ್ ಚೆಕ್ ಮಾಡಿ ಮೊಬೈಲ್ ಎಲ್ಲ 5 ಮಿನಿಟ್ಸ್. ಅವ್ರ ಇಲಾಖೆ ವೆಬ್ಸೈಟ್ ಇರ್ತವೆ, ಆ ವೆಬ್ಸೈಟ್ ಹೋದ್ರೆ ಅವ್ರು ಏನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಎಲ್ಲ ಅಪ್ಲೋಡ್ ಇರುತ್ತೆ, ಅದರೊಳಗೆ ಚೆಕ್ ಮಾಡ್ರಿ. ಈ ಒಂದು ಪೋಲಿಯೋದಿಂದ ಯಾವುದೇ ಮಕ್ಕಳನ್ನು ಹೊರಗೆ ಬಿಡಬೇಡ್ರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದಾಗ ತಿಳಿಸಿ ಕೂಡ ಅವ್ನು ಕರ್ಕೊಂಡ್ಬಂದು ಪೋಲಿಯೋನ ಹಾಕ್ಸಿದ್ದೆ. ಈ ಒಂದು ಮಾಹಿತಿ ನೀಡಿದ್ದು ಥ್ಯಾಂಕ್ ಯು ಸರ್. ನಾವು 28ರಿಂದ ನಾವು ಕೂಡ ಜೊತೆ ಇರ್ತೀವಿ ಸರ್. ನಮ್ಮೂರು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಗ್ರಾಮದಲ್ಲೂ ಕೂಡ ನಿಮ್ಮ ಹತ್ತಿರದ ಪೋಲಿಯೋ ಬೂತ್ಗೆ ಹೋಗಿ ಪೋಲಿಯೋ ಹಾಕ್ಸೋದು ಕೂಡ ನಾವು ಗೊತ್ತಿರೋದ್ರೂ ಕೂಡ ನಾವು ಕೂಡ ತಿಳಿಸ್ತೀವಿ ಸರ್. ಮತ್ತೊಮ್ಮೆ ಏನಂತಂದ್ರೆ ಎಲ್ಲಾ ಸಾರ್ವಜನಿಕರಲ್ಲಿ ಗುರುತಿಸಿಕೊಳ್ಳೋದಂದ್ರೆ ಹುಟ್ಟಿದಾಗಿನಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಮುಂಚೆ ಏನಾದ್ರು ಪೋಲಿಯೋ ಹಾಕ್ಸಿದ್ರು ಸಹ ಜೂನ್ 28ರಂದು ಭಾನುವಾರ ಎಲ್ಲ ಕಡ್ಡಾಯವಾಗಿ ಎಲ್ಲ ಮಕ್ಕಳಿಗೆ ನಿಮ್ಮ ಸಮೀಪದ ಬೂತ್ಗಳಿಗೆ ಹೋಗಿ 2ನೇ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ನಿಮ್ಮ ಮಕ್ಕಳನ್ನ ಸುರಕ್ಷಿತವಾಗಿರಿ. ಸುರಕ್ಷಿತ ಸಮಾಜ ಮತ್ತೆ ಸುರಕ್ಷಿತ ರಾಷ್ಟ್ರ ನಿರ್ಮಾಣಕ್ಕೆ ಎಲ್ಲರೂ ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸ್ತೀರಿ ಅನ್ನುವಂತ ಒಂದು ವಿಶ್ವಾಸದೊಂದಿಗೆ ನಾನು ಏನೋ ತಮಗೆ ಧನ್ಯವಾದ. ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್.